ಗೋಗನಹಳ್ಳಿ ಗ್ರಾಮ ಕರಿಯಮ್ಮನ ಅಗ್ರಹಾರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ 7,000 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. 7,000 ಜನ. ಇದೆಲ್ಲವೂ ಕೂಡ ಫೋನ್ ಕಾಲ್ಸ್ ಬಂದಿರತಕ್ಕಂಥವು ಇವೆಲ್ಲವೂ ಕೂಡ. ಬಟ್ ಯಾವುದು ನಂಬರ್ಸ್ ಎಲ್ಲ ಇದೆ, ಹಂಗಾಗಿ ವಿ ಆರ್ ನಾಟ್ ಡಿಸ್ಕ್ಲೋಸಿಂಗ್. ಅದನ್ನ ರಿಪೋರ್ಟೇ ಮಾಡ್ತೀವಿ. ಈಚ್ ಏರಿಯಾ ವೈಸ್ ರಿಪೋರ್ಟ್ನ ನಿಮಗೆ ಮಾಡಿಬಿಟ್ಟು ಇದನ್ನ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ ಮೇಲೆ ನಿಮಗೂ ಕೂಡ ಇದರ ಮಾಹಿತಿ ಎಲ್ಲದನ್ನೂ ಕೂಡ ಸಬ್ಮಿಟ್ ಮಾಡ್ತೀವಿ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರನೇ ಇಟ್ ಈಸ್ ಆನ್ ಕಾಲ್ ಬಂದಿರತಕ್ಕಂಥದ್ದು 34,000ರಿಂದ 35,000 ಜನ ಇಲ್ಲಿದ್ದಾರೆ ಅಂತ ಹೇಳಿ. ಒಂದೊಂದು ಜಾಗದಲ್ಲಿ 7,000 ಜನ, 2,000 ಜನ, 5,000 ಜನ ಹಿಂಗಿದ್ದಾರೆ ಒಂದೊಂದು ಏರಿಯಾ ಪಾಕೆಟಲ್ಲಿ. ಇವಾಗ ಇವ್ರ ಏರಿಯಾ ಇವಾಗ ಏನು ಹೇಳಿದ್ರು ಇವ್ರದೇ ಏರಿಯಾದು. ಬಟ್ ಅದೇ ಮೇಜರ್ ಆಗಿ ನಿಮಗೆ ಪ್ರಾಬ್ಲಮ್ ಬರ್ತಾ ಇರ್ತಕ್ಕಂಥದ್ದು ನಿಮಗೆ ಚಿಕ್ಕಮಗಳೂರು ಇಡೀ ಬೆಂಗಳೂರಿನ ಹೊಸ ಹೊರಗಿನ ಆವರಣದಲ್ಲಿ ದೊಡ್ಡ ಸಂಖ್ಯೆನಲ್ಲಿದ್ದಾರೆ. ಅದೇ 2,600 ಜನ, 2,600 ಜನರು ಯಾವ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದು ಕೂಡ ಪತ್ತೇದಾರಿ ಕೆಲಸ. 2,698 ಜನ ಅವರೇ ಕರ್ಕೊಂಬರು, ಅವರೇ ಕಳಿಸೋದು. ಎಲ್ಲ ಹತ್ರನೂ ಹೋಗ್ಬೇಕು, ಏನು ಹೋಗ್ಬೇಕು ಎಲ್ಲದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ದೇ ನೋ ದೇರ್ ಮೂವ್ಮೆಂಟ್ಸ್, ಟೋಟಲಿ ದೇ ನೋ ದೇರ್ ಮೂವ್ಮೆಂಟ್ಸ್. ನಾವು ನಮ್ಮ ಮಾಹಿತಿ ಕೂಡ ನಾವು ಅವ್ರಿಗೆ ಕೂಡ ಅವರು ಕೂಡ ಕೆಲವು ಮಾಹಿತಿನ ನಮಗೆ ಕೊಟ್ಟರು. ಇದನ್ನ ನೀವು ಈ ರೀತಿಯಾಗಿ ಸಬ್ಮಿಟ್ ಮಾಡಿ ಅಂತಲೂ ಕೊಟ್ಟಿದ್ದಾರೆ. ಜನೌಷಧ ಕೇಂದ್ರಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರಗಳನ್ನು ಕೊಡ್ತಾ ಇಲ್ಲ, ಅನುಮತಿ ಕೊಡಬೇಡಿ ಅಂತಾನೆ ಅಧಿಕೃತವಾಗಿ ಆದೇಶ ಮಾಡಿದ್ದಾರೆ. ತಪ್ಪದು, ಹಂಗೆ ಮಾಡೋದು ತಪ್ಪು. ಜನಕ್ಕೆ ಕಡಿಮೆ ರೇಟ್ನಲ್ಲಿ ಔಷಧಿ ಸಿಗತ್ತೆ ಅನ್ನೋದನ್ನ ಕೊಡಬೇಡ್ರಿ ಅಂತ ಹೇಳೋದು ಅದೇನೆ. ಅಂಗಡಿನೇ ಬೇಡ ಅಂತ ಹೇಳೋದು. ಇದರಲ್ಲಿ ರಾಜಕಾರಣ ಮಾಡಿದ್ರೆ ಹಿಂಗೆ. ಜನೌಷಧಿ ಕೇಂದ್ರಕ್ಕೆ ಪ್ರೈಮ್ ಮಿನಿಸ್ಟರ್ ಫೋಟೋ ಇರುತ್ತೆ, ನರೇಂದ್ರ ಮೋದಿ ಫೋಟೋ ಇರುತ್ತೆ, ಅದಕ್ಕೆ ಬೇಡ ಅಂತಂದ್ರೆ ಇದು ಸೂಕ್ತ ಅಲ್ಲ. ಅದು ಇರ್ಬೋದು, ಹೇಳಲಿಕ್ಕಾಗಲ್ಲ. ನಾನು ಸ್ವಲ್ಪ ದಿವಸ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಮೆಡಿಕಲ್ ಮಾಫಿಯಾ ಈ ಫಾರ್ಮಸಿಗಳು ಅವ್ರದ್ದು ಮಾಫಿಯಾ ಜಾಸ್ತಿ. ಈಗ ಪಾಕಿಸ್ತಾನದ ವಿಚಾರದಲ್ಲಿ ಸರ್ಕಾರದ ಬಳಿ ಇರುವಂತಹ ಅಧಿಕೃತ ಮಾಹಿತಿ ಅಂದ್ರೆ ಈಗ ಎಷ್ಟು ಜನ ಇದೆ ಅದನ್ನು ಹೊರತುಪಡಿಸಿ ನಿಮ್ಮ ವಾರನಿಗೆ ಏನಾದರೂ ಬೇರೆ ಮಾಹಿತಿ ಬಹಳ ಕಡಿಮೆ, 1-2 ಬಂದಿದೆ ಅಷ್ಟೇ. ಭಟ್ಕಳದಲ್ಲಿ ಒಂದು, ಬೆಂಗಳೂರಲ್ಲಿ ಯಾರೋ ಒಂದು ಮದುವೆ ಆಗಿತ್ತು, ಗುಲ್ಬರ್ಗಾದ ಒಂದು 3. ಅದು ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ಇಲ್ಲ ಇಲ್ಲ, ಪಾಕಿಸ್ತಾನ ಆ ಪ್ರಮಾಣದಲ್ಲಿ ಪಾಕಿಸ್ತಾನದವರು ಇಲ್ಲ. ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶವನ್ನು ಮಾಡಬೇಕು. ನಿಮ್ಮ ಬಿಜೆಪಿ ಅದನ್ನು ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದು ಆಕ್ರೋಶವನ್ನು ಸಹ ಹೊರಹಾಕಿದೆ. ಏನೂ ಸಾಧನೆ ಮಾಡಿಲ್ಲ, ಶೂನ್ಯ ಸಾಧನೆ. ಜನರು ಸಾಯ್ತಾ ಇದ್ದಾರೆ, ಮಳೆ ಬಂದು ತುಂಬಾ ಪ್ರಾಬ್ಲಮ್ಗಳಾಗಿದ್ದಾವೆ. ಇದು ಮಾಡ್ತಾರೆ. ನಿಮ್ಮ ಒಪಿನಿಯನ್? ಬಿಜೆಪಿ ಒಪಿನಿಯನ್ನೇ ನಮ್ಮ ಒಪಿನಿಯನ್. ನಮ್ದೇನು ಬೇರೆ? ನಾವು ಬಿಜೆಪಿ ಅವರಲ್ರಿ, ಹೆಂಗೆ ಬೇರೆ ಆಗತ್ತೆ? ವಿಷಯಾಂತರ ಆಗುತ್ತೆ, ಬೇಡ ಬೇಡ. ಥ್ಯಾಂಕ್ ಯು.